ಇಷ್ಟು ಬೇಗ ಬಿಸಿ ಆಗೋದ? ಇಷ್ಟೆಲ್ಲ ಬಟ್ಟೆಗಳನ್ನ ಇಸ್ತ್ರಿ ಮಾಡ್ಬೇಕು ಅಂತ ನಿನ್ಗೂ ಕೋಪನಾ? ಏನ್ ಮಾಡ್ಲಿ, ನನ್ ಪಾಡ್ತಾರನೆ ನಿಂದು ಆಗೋಗಿದೆ. ಹಲೋ. ಹಾಂ ಓಕೆ ಓಕೆ. ಈ ಮನೆಯಲ್ಲಿ ಮನುಷ್ಯಕ್ಕಿಂತ ವಸ್ತುಗಳ ಜೊತೆನೆ ನನ್ನ ಸಂಬಂಧ ಜಾಸ್ತಿ. ಮೊದಲು ಬಟ್ಟೆಗಳು, ಆಮೇಲೆ ಸೋಪು ಬ್ರಸ್ಸು, ಪಾತ್ರೆಗಳು, ತರಕಾರಿ. ಈಗ ಆ ಲಿಸ್ಟ್ಗೆ ನೀನು ಸೇರ್ಕೊಂಡಿದ್ಯಾ. ಬಾ ಟಕ ಟಕ ಅಂತ ಬಟ್ಟೆಗಳೆಲ್ಲ ಇಸ್ತ್ರಿ ಮಾಡ್ಬಿಡೋಣ. ಈ ತಲೆನೇ ಕೆಡ್ಸ್ಕೊಬೇಡ. ನಿಂಗೆ ಏನು ನಾವು ಆಗದೆ ಇರೋ ಥರ ಆರಾಮಾಗಿ ಇಸ್ತ್ರಿ ಮಾಡ್ತೀನಿ, ಆಯ್ತಾ? ಅಕ್ಕ ಅಕ್ಕ ಹುಷಾರು. ಸಲ ನೀನು ತಿಂಡಿ ತಿಂದ್ಯಾ? ನಾನು ತಿಂದೆ, ನೀವು ಕರೆಕ್ಟಾಗಿ ತಿನ್ನಿ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ತಿಂಡಿ ತಿಂದೆ, ಅದೇನು ಅಲ್ಲಿ ನೋಡ್ತಾ ಇದ್ದೀರಾ ನೀವು? ಏನಾಯ್ತ್ರಿ ನಿಮಗೆ? ಏನೂ ಇಲ್ಲ ಕಣೆ, ಯಾವುದೋ ಹುಡುಗ ಏನೂ ತಪ್ಪು ಮಾಡಿಲ್ಲ, ಆದರೂ ಅರೆಸ್ಟ್ ಆಗ್ಬಿಟ್ಟಿದ್ದಾನೆ. ಅಯ್ಯೋ ಪಾಪ, ಆ ಹುಡುಗ ತಪ್ಪು ಮಾಡಿಲ್ಲ ಅಂದಮೇಲೆ ನೀವ್ಯಾಕ್ರಿ ಅರೆಸ್ಟ್ ಮಾಡಿದ್ರಿ? ನಾನಲ್ಲ ಕಣೆ, ನಮ್ಮ SI ಸಾಹೇಬರು ಅರೆಸ್ಟ್ ಮಾಡು ಅಂದರು, ಅರೆಸ್ಟ್ ಮಾಡಿದ್ದೀವಿ. ಅಲ್ಲ ರೀ, 100 ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಇದ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ನಿಮ್ಮ ಕಾನೂನೇ ಹೇಳುತ್ತಲ್ರಿ. ಅಂಥದ್ರಲ್ಲಿ ಪಾಪ ಆ ಹುಡುಗ ಏನೂ ತಪ್ಪು ಮಾಡಿಲ್ಲ ಅಂತೀರ. ನೀವು ಮಾಡಿದ ತಪ್ಪಲ್ವಾ? ಹೌದು ಕಣೆ, ಆದರೆ ಬಿಡಿಸೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಪೊಲೀಸ್ನವ್ರು ನೀವು, ನಿಮಗೆ ಗೊತ್ತಿಲ್ವಾ? ಗೊತ್ತು ಕಣೆ, ಮನೆಯವ್ರು ಬಂದು ಪೊಲೀಸ್ ಸ್ಟೇಷನಲ್ಲಿ ಸೈನ್ ಮಾಡಿ ಬೇಲ್ ಕೊಡಬೇಕು. ಇದಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಾ? ಅವ್ರು ನಿಮಗೆ ಪರಿಚಯದವರು ಅಂತ ಹೇಳಿದ್ರಲ್ಲ, ಅವ್ರಿಗೊಂದು ಫೋನ್ ಮಾಡಿ ಕರೆದ್ರೆ ಆಯಿತು. ಅವ್ರ ಅಪ್ಪನಿಗೆ ಅದೇನೋ ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರಂತೆ. ಅವರಮ್ಮ, ಅವ್ರ ತಾಯಿಯವರು ಅವ್ರ ತಂದೆನ ಹಾಸ್ಪಿಟ್ಲಲ್ಲಿ ನೋಡ್ಕೋತಾ ಇದ್ದಾರಂತೆ. ಈ ಭಗವಂತ ಕಷ್ಟ ಅಂತ ಕೊಟ್ಟರೆ ಒಂದೇ ಸರಿ ಕೊಟ್ಬಿಡ್ತಾನೆ. ಪಾಪ ಆ ಹುಡುಗ ಬೇರೆ ಏನು ತಪ್ಪು ಮಾಡಿಲ್ಲ ಅಂತೀರ. ಈಗ ಅವರೇ ಬಂದು ಸೈನ್ ಮಾಡಬೇಕಾ, ಇಲ್ಲ ಯಾರಾದರೂ ಮಾಡ್ಬೋದಾ? ರೀ, ನಾನು ಮಾಡ್ಬೋದಾ? ಖಂಡಿತ ಮಾಡ್ಬೋದು. ನೀನು ಬೇಲ್ ಪೇಪರ್ಗೆ ಸೈನ್ ಮಾಡಿದ್ರೆ ಆ ಹುಡುಗ ರಿಲೀಸ್ ಆಗ್ತಾನೆ. ಸರಿ ಕೊಡಿ, ಮತ್ತೆ ಸೈನ್ ಹಾಕ್ತೀನಿ. ಪಾಪ ಒಳ್ಳೆ ಹುಡುಗನ ಬಿಡಿಸಿದ ಪುಣ್ಯನಾದ್ರೂ ನನಗೆ ಬರುತ್ತೆ. ತವ್ರ ಮನೆಗೆ ಹೋಗಕ್ಕಾಗಲ್ಲ, ಇದೇ ಮನೇಲಿ ಇರ್ಬೇಕು. ಇದು ಧರ್ಮಚಕ್ರ, ಬಂದವ್ರಿಗೆಲ್ಲ ಬಿಟ್ಟು ಊಟ ಹಾಕೋದಕ್ಕೆ. ಇವತ್ತು ಬಟ್ಟೆ ಸುಟ್ಟಿದ್ಯಾ, ನಾಳೆ ಮನೆನೇ ಸುಡ್ತೀಯ. ಶಿ ಇಸ್ ವೆರಿ ಡೇಂಜರಸ್, ರೈಟ್ ಡ್ಯಾಡ್? ಏನ್ ಕೆಲಸ ಕೊಟ್ರು ಮಾಡ್ತೀನಿ ಮಾಡ್ತೀನಿ ಅಂತೀಯ. ಬೆಳಿಗ್ಗೆ ಕಾಫಿ ಲೋಟ ಹೊಡೆದಾಕ್ದೆ, ಈಗ ಬಟ್ಟೆ ಸುಟ್ಟಾಕಿದ್ಯಾ. ಇನ್ನೇನೇ ಕೆಲಸ ಕೊಡ್ಬೇಕು ನಿನ್ಗೆ? ಈ ಕ್ಷಣನೇ ನಿನ್ ಗಂಟು ಮುಟ್ಟೆ ಎತ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇರ್ಬೇಕು. ಯಾಕೆಲ್ರು ಜೋರಾಗಿ ಕಿರ್ಚಾಡ್ತಿದ್ದೀರಾ? ಅದನ್ನ ನೋಡಿ, ಇವರಿಬ್ರು ದೀಪುನ ಮನೆ ಬಿಟ್ಟು ಹೋಗು ಅಂತಿದ್ದಾರೆ. ಅದೇನೋ ನೀನೇ ಬಂದು ವಿಚಾರಿಸಮ್ಮ. ಯಾಕೆ ಚಿಕ್ಕಮ್ಮ, ಏನಾಯ್ತು? ಅಂತದ್ ಏನ್ ಮಾಡಿದ್ಲು ಇವಳು? ಇವಳು ಮಾಡಿರೋ ಕೆಲಸನ ಬರೀ ಬಾಯಿ ಮಾತಲ್ಲಿ ಹೇಳಕ್ಕಾಗಲ್ಲ, ಲಬಲಬೋ ಅಂತ ಬಾಯಿ ಬಡ್ಕೊಂಡೇ ಹೇಳ್ಬೇಕು. ತೋರ್ಸೆ. ಅಕ್ಕ, ನನ್ನ ಎಕ್ಸ್ಪೆನ್ಸಿವ್ ಡ್ರೆಸ್ನ ಬರ್ನ್ ಮಾಡ್ಬಿಟ್ಟಿದ್ದಾಳೆ. ನೋಡು ನೋಡು.
ಅರ್ಚನಾ ಇವಳಿದನ್ನ ಬೇಕು ಅಂತಾನೆ ಸುಟ್ಟಿದ್ದಾಳೆ. ಸೌಂದರ್ಯ ಇವಳನ್ನ ಮನೆ ಕೆಲಸದೊಳಗೆ ಮಾಡಿದ್ಲಲ್ಲ, ಅದಕ್ಕೆ ಈ ತರ ಕೋಪ ತೀರಿಸ್ಕೊಂಡಿದ್ದಾಳೆ. ಇವಳು ಭಾರಿ ಕಿಲಾಡಿ ಇದ್ದಾಳೆ. ಸುಮ್ನೆ ಏನೇನೋ ಮಾತಾಡ್ಬಿಡಿ ಚಿಕ್ಕಮ್ಮ. ದೀಪ ಬಟ್ಟೆ ಸುಟ್ಟಾಕಿದ್ದಾಳೆ ಅಂದ್ರೆ ನಾನ್ ನಂಬಲ್ಲ. ನಂಬೋದಕ್ಕೆ ನಿನ್ ಕೈಯಲ್ಲಿರೋ ಬಟ್ಟೆನೆ ಸಾಕ್ಷಿ ಸಾಲ್ದಾ? ಹೇಯ್, ನೀನೇ ಅಲ್ವೇನೆ ಕವನನ್ ಬಟ್ಟೆ ಸುಟ್ಟಿದ್ದು? ಇದು ಕವನನ್ ಡ್ರೆಸ್ಸು ಅಂತ ನಿಮ್ಗೆ ಯಾರು ಹೇಳಿದ್ದು? ಯಾಕೆ ಹೇಳ್ಬೇಕು? ನನ್ ಮಗಳ ಬಟ್ಟೆ ನನಗ್ ಗೊತ್ತಿಲ್ವಾ? ನಾನೇ ಕವನ ಕೊಡ್ಸಿದ್ದು. ಸುಟ್ಟು ಹೋಗಿರೋ ಈ ಡ್ರೆಸ್ಸು ಕವನಂದಲ್ಲ, ನಂದು. ಚಿರು ಇದನ್ನ ನಾನು ಲಾಸ್ಟ್ ಇಯರ್ ಬರ್ತಡೆಗೆ ಅಂತ ಕೊಡ್ಸಿದ್ದ. ನನ್ನ ಎಕ್ಸ್ಪೆನ್ಸಿವ್ ಡ್ರೆಸ್ ಸುಟ್ಟೋಯ್ತು ಅಂದಿಲ್ಲೇ ಸುಳ್ಳ? ಏಯ್ ಬಾರೋ ಈ ಕಡೆ. ಯಾರ್ ಬಟ್ಟೆ ಆದ್ರೇನು, ಸುಟ್ಟೋಗಿರೋದು ಈ ಮನೆಯವ್ರ ಬಟ್ಟೆ ತಾನೆ. ಎಷ್ಟು ಚೆನ್ನಾಗಿದೆ ಬಟ್ಟೆ. ಏಯ್, ಅರ್ಜುನ್ ಬಟ್ಟೆ ಸುಟ್ಟಾಕ್ಬಿಟ್ಟಿಯಲ್ಲೇ. ಇವಳಿ ಬಟ್ಟೆ ಸುಟ್ಟಾಕಿದ್ ತಪ್ಪೆ. ಪಾಪ ನಿಂಗೆ ಈ ಬಟ್ಟೆ ಮೇಲೆ ಎಷ್ಟು ಪ್ರೀತಿ ಇತ್ತೋ ಏನೋ. ಚಿಕ್ಕಮ್ಮ, ಸುಟ್ಟು ಹೋಗಿರೋದು ನನ್ನ ಬಟ್ಟೆ. ನಾನೇ ಇಷ್ಟೊಂದು ತಲೆ ಕೆಡಿಸ್ಕೊತಲ್ಲ, ನೀವ್ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ದೀರಾ? ಏನು ಅರ್ಚನಾ ಹೀಗೆ ಹೇಳ್ಬಿಟ್ಟೆ? ಈ ಬಟ್ಟೆ ಕೊಡ್ಸಿದ್ ಚಿರು ಅಂದೆ. ಅಲ್ಲಮ್ಮ, ಪ್ರೀತಿಯಿಂದ ಕೊಡ್ಸಿರೋ ಬಟ್ಟೆ ಅಲ್ವಾ, ಸುಟ್ಟಾಕಿದ್ರೆ ಬೇಜಾರಾಗಲ್ವಾ? ಆಗಿದ್ದಾಗೋಯ್ತು. ಇವಾಗ ಅದ್ರ ಬಗ್ಗೆ ಮತ್ತೆ ಮಾತಾಡಿ ಪ್ರಯೋಜನ ಇಲ್ಲ. ಗಲಾಟೆ ಮಾಡಿ ಸಾಕು, ಹೊರಡಿ. ಸುಕ್ಕೋ OMG ಹೊರಡಿ. ಸುಟ್ಟಕ್ಕೆ ಎಲ್ಲ ಬಟ್ಟೆನೂ ಸುಟ್ಟಕ್ಕೆ. ಮೊದಲು ಪ್ಯಾಂಟ್ ಹಾಕೊಳ್ರಿ. ಅರ್ಚನಾ, ಅಲ್ಲಿ ಆ ಬ್ಲೂ ಪ್ಯಾಂಟ್ ಇದೆ ಕೊಡಮ್ಮ.